ಹೋಗಿ ಬಿಡಬೇಡಿ. ಫಸ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ರಿ, ಅವಾಗ ಅವರು ನಿಮ್ಮ ಕಾಲ ಹತ್ರಕ್ಕೆ ಬರ್ತಾರೆ. ಹ್ಞೂ ಅಳಿ ಅಂದ್ರೆ ನಾವು ಅದಕ್ಕೆ ಅನ್ಕೊಂಡ್ರದು. ಈಗ ಸೀದಾ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನೀಟಾಗೆ ಅವ್ರಿಬ್ರ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು 15 ಲಕ್ಷ ರೂಪಾಯಿ ಕೇಳಿದೀವಿ. ಅಳಿ ಅಂದ್ರೆ 15 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಕಂಪ್ಲೇಂಟ್ ಎಲ್ಲ ವಾಪಸ್ ತಗೋತೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟಿದೀವಿ. 15 ಲಕ್ಷನಾ? ಸದ್ಯ ಕೊಟ್ಬಿಡ್ತಾರೆ ಬಿಡಿ, ತಲೆ ಕೆಡಿಸ್ಕೊಳ್ಳೋ ಅಂಥದ್ದೇನಿಲ್ಲ. ಯಾಕಂದ್ರೆ ಇವಾಗ ನೀವು ಕಂಪ್ಲೇಂಟ್ ಕೊಟ್ಟರೆ ಇಡೀ ಫ್ಯಾಮಿಲಿ ಮೇಲೆ ಕೊಟ್ಬಿಡಿ ಕಂಪ್ಲೇಂಟ್ನ. ಅವ್ರು ಏನು ಮಾಡ್ತಾರೆ, ನೀಟಾಗಿ ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು 15 ಲಕ್ಷ ಕೊಟ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡ್ಕೊಂತಾರೆ. ಡೈವರ್ಸ್ ಪೇಪರ್ ನೀನು 15 ಲಕ್ಷ ರೂಪಾಯಿಗೆ ಸೈನ್ ಹಾಕ್ಬಿಡು. ನಾನು ನೀವು ಎಲ್ಲರೂ ಹೊರಟೋಗ್ಬಿಡೋಣ, ದೂರ ಈ ಬೆಂಗಳೂರಿಗೆ ಹೊರಟೋಗ್ಬಿಡೋಣ. ಇದೆಲ್ಲ ಬೇಡವೇ ಬೇಡ ಇಲ್ಲಿ. ಹ್ಞೂ ಸರಿ ಆಯಿತು ಅಳಿ ಅಂದ್ರೆ ಆಯಿತು. ಈಗ ನಾನು ನನ್ನ ಮಗಳು ಇಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬರ್ತೀವಿ. ನೀವು ಮನೆಗೆ ನೀನೇ ಇರ್ರಿ. ಇಲ್ಲ ಅತ್ತೆ, ನನಗೂ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಐತೆ. ನಾನು ಹೋಗ್ಬಿಟ್ಟು ಕೆಲಸ ಎಲ್ಲ ಮಾಡ್ಬೇಕು. ಇನ್ನೂ ಈಚೆ ಕಡೆದೆಲ್ಲ ಅದೇ 1 ಲಕ್ಷ ರೂಪಾಯಿ ಸಂಬಳದ್ದು ಅದೆಲ್ಲ ನೋಡ್ಬೇಕಲ್ವಾ. ಹೋಗ್ಬಿಟ್ಟು ನಾನು ಬರ್ತೀನಿ. ನೀವು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ರಿ. ನಾನು ಕೆಲಸ ಮುಗಿಸ್ಕೊಂಡಷ್ಟೊತ್ತಿಗೆ ಬರ್ತೀನಿ. ಎಲ್ಲರೂ ಆರಾಮಾಗಿ ಕುಂತ್ಕೊಂಡು ಹೊಟ್ಟೆ ತುಂಬ ತಿನ್ನೋಣ. ಸರಿನಾ? ಏನಾದ್ರು ತಗೊಬಿಟ್ಟು ಬರ್ತೀನಿ ಬರಬೇಕಾದ್ರೆ. ಸರಿ ಅಳಿ ಅಂದ್ರೆ ಆಯಿತು. ಮೊಮ್ಮಗಳೇ ಬಾ ಹೋಗೋಣ. ಅತ್ತೆ, ಸರಿಯಾಗಿ ಕೊಡ್ಬೇಕು ಕಂಪ್ಲೇಂಟ್ನ. ಹಿಂಸೆ ಕೊಡ್ತಾವ್ರೆ, ವಿಷ ಹಾಕ್ಬಿಟ್ಟು ನಮ್ಮನ್ನು ಸಾಯ್ ಬಡಿಯಕ್ಕೆ ನೋಡಿದ್ರು. ನಮ್ಮನ್ನಂತೂ ಸಾತ್ತೇ ಹೋಗ್ಬಿಡ್ತಾ ಇದ್ವಿ. ಏನೋ ಜಸ್ಟ್ ಮಿಸ್ ಬದಿಕೊಂಡ್ವಿ. ಹಾಗೆ ಹಿಂಗೆ ಟ್ಯಾಮ್ ಟೂಮ್ ಹೆಂಗ್ ಸಿಕ್ಕಂಗೆ ಕಂಪ್ಲೇಂಟ್ ಕೊಟ್ಬಿಡಿ. ಓ ಟ್ಯಾಮ್ ಟೂಮ್ ಅಷ್ಟೇ ಸಾಕಾ? ಇನ್ಯಾವ ಥರನೂ ಕಂಪ್ಲೇಂಟ್ ಕೊಡೋದು ಬೇಡವಾ? ಸಾ ನೀವೇ ಬಂದ್ಬಿಟ್ರೆ ಇಲ್ಲಿಗೆ. ನಾವೇ ನಿಮ್ಮ ತಾಕ್ ಬರೋಣ ಪೊಲೀಸ್ ಸ್ಟೇಷನ್ಗೆ ಬರೋಣ ಅಂತ ಅನ್ಕೊಂತ ಇದ್ವಿ. ನಾವೇ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡೋಣ. ಹಂಗೆ ಹಿಂಗೆ ನಿಮ್ಮ ಹತ್ರ ಬಂದ್ಬಿಟ್ಟು ಏನೇನೋ ಮಾಡೋಣ, ಕಂಪ್ಲೇಂಟ್ ಕೊಡೋಣ ಅಂತ ಏನೇನೋ ಅನ್ಕೊತಾ ಇದ್ವಿ. ಅಷ್ಟಾಗಿ ನೀವೇ ಬಂದ್ಬಿಟ್ರಿ ಸಾ. ದೇವ್ರಂಗೆ ಬಂದ್ಬಿಟ್ಟಿದ್ದೀರಾ ನೀವಂತೂ ಸಾ. ನಮಗೆಲ್ಲ ವೀಸಾ ಕೊಟ್ಬಿಟ್ಟು ನಮ್ಮ ಸಾಯ್ ಬಡಿಯಕ್ಕೆ ನೋಡಿದ್ರು ಸಾ. ಅಯ್ಯೋ ನಿಮಗೆ ಕಂಪ್ಲೇಂಟ್ ಕೊಡಬೇಕು ಸಾ. ನೋಡಿರಿ ಸಾ, ಪೊಲೀಸ್ ಸ್ಟೇಷನ್ಗೆ ಬರ್ಕೊಡ್ತೀವಿ ಕಂಪ್ಲೇಂಟ್ ಎಲ್ಲನೂ. ಆ ಬೊಡೆತದವನ್ನ ಬಿಡಬೇಡಿ ಸಾ. ಚೆನ್ನಾಗಿ ಜಾಮ್ ತೆಗೆದು ಚೆನ್ನಾಗಿ ರುಬ್ಬಿ ಬಿಸಾಕಿ ಸಾ ಆ ಬೊಡೆತದವನ್ನ. ಇಲ್ಲಿ ನಿಮ್ ನಾಟಕ ಎಲ್ಲ ಕೇಳಿಸ್ಕೊಳಕ್ಕೆ ನಿಂತಿರೋದು ಇಲ್ಲಿ ಪೊಲೀಸ್, ಬೇರೆ ಯಾವನೋ ಅಲ್ಲ. ಏನ್ ನಾಟಕ ಆಡ್ತೀರಾ? ಥೂ, ನಿಮ್ಗೆ ಅಯ್ಯೋ ಅನ್ಸಲ್ವಾ ನಿಮ್ಗೆ? ಆ ಮುದುಕಿ ಪಾಪ ಕೈಲಾಗ್ದಿರ ಅಣ್ಣನ ಮುದುಕಿಗೆ ಮೇಲೆ ನೀವು ಕೈ ಮಾಡಿದಿರಲ್ಲ. ನೀವಿನ್ ಎಂಥ ಜನ ಇರಬೇಡ ನೀವಂತೂ. ಛೇ, ನನಗಂತೂ ನಿಮ್ಮನ್ನ ನೋಡಿದ್ರೆ ಆಸೆ ಆಗ್ತಾ ಇದೆ. ನೋಡಿ, ಆ ಅಜ್ಜಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವಳೆ. ನೀವು ಚಿತ್ರ ಹಿಂಸೆ ಕೊಟ್ಟಿದ್ದೀರಾ, ಅವ್ರನ್ನ ಸಾಯಿಸಕ್ಕೆಲ್ಲ ನೋಡಿದ್ದೀರಾ, ತುಂಬಾ ತುಂಬಾ ಕಾಟ ಕೊಟ್ಟಿದ್ದೀರಾ ಅಂತ. ರೀ ನಡೀರಿ, ಏನ್ ಮಕ್ಕ ನೋಡ್ತಾ ಇದ್ದೀರಾ? ನಡೀರಿ ಇಬ್ರು ಪೊಲೀಸ್ ಸ್ಟೇಷನ್ಗೆ. ಇದೇನ್ ಹೇಳ್ತಿದ್ದೀರಾ ಸಾ ನೀವು? ಇದೇನ್ ಹೇಳ್ತಿದ್ದೀರಾ? ನಾವು ಆಯಮ್ಮನ್ ಕಾಟ ಕೊಡೋದೇನು? ಆಯಮ್ಮನೆ ನಮ್ಗೆ ಕಾಪಿಗೆ ಇಸಾಕ್ಬಿಟ್ಟು ಕೊಟ್ಟಿದ್ದು ಸಾ. ಯಾರು ವಿಷ ಕೊಟ್ರು, ಯಾರು ಫೋನಾಗ ಮಾತಾಡಿ ಬ್ಲಾಕ್ ಮೇಲ್ ಮಾಡಿದ್ರು ಅಂತ ನಮ್ಮ ಹತ್ರ ಸಾಕ್ಷಿ ಸಮೇತ ಐತೆ. ನಮ್ಮ ಹತ್ರ ಏನ್ ಮುಖ ನೋಡ್ತಾ ಇದ್ದೀರಾ? ನಡೀರಿ ಅಂತ ಹೇಳಿದ್ನಲ್ಲ, ನಡೀರಿ. ನಿಮ್ಮಂತರ ನಾನು ತುಂಬಾ ಜನ ನೋಡ್ಬಿಟ್ಟಿದ್ದೀನಿ ನನ್ನ ಸರ್ವಿಸ್ ಅಲ್ಲಿ. ಏನ್ ಮಕ್ಕ ನೋಡ್ತಾ ಇದ್ದೀರಾ ಇಬ್ರು? ಬರ್ತೀರಾ ಇಲ್ಲಾಂದ್ರೆ ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬೇಕು. ಸಾ ನಾವೆನ್ಸ ಮಾಡಿದ್ವಿ? ವಿಷ ಹಾಕಿರೋ ಮುದುಕಿ ಅವಳು ಸಾ. ನಿಮ್ಮ ಹತ್ರ ಫುಲ್ ನಾಟಕ ಆಡ್ತಾವಳೆ ಅನ್ನಿಸ್ತೈತೆ ಸಾ. ಪೂರ್ತಿ ನಾಟಕ ಸಾ, ಅವಳು ಕಳ್ ನಾಟಕ ಸಾ ಅವಳ್ದು. ನನ್ನ ಮಾತು ಕೇಳಿ ಸಾ, ನನ್ನ ಮಾತನ್ನ ದೇವ್ರನೇ ಕೇಳ್ತೀನಿ ಸಾ. ದೇವ್ರನೆಗೂ ಇಲ್ಲ ಸಾ, ನಾವು ಹಂಗೆಲ್ಲ ಇಲ್ಲ ಸಾ. ಅಯ್ಯೋ ಮೊಳ್ಳಿ ಮುದುಕಿ ನೋಡ್ದೆ ನಮ್ಮ ಹೆಂಗ್ ಕಂಪ್ಲೇಂಟ್ ಕೊಟ್ಟವಳು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು. ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಗಿನ ಮುಂಚೆನೆ ಓಡೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟವಳೆ ಸಾ ಮುದುಕಿ ಸಾ. ಅವಳನ್ನ ಸುಮ್ಕೆ ಬಿಡ್ಬೇಡಿ ಸಾ, ಅವಳನ್ನ ಗ್ರಾಚಾರ ಬಿಡಿಸಿ ಸಾ. ಅವಳನ್ನ ದೇವ್ರನೇ ಕೇಳ್ತೀನಲ್ಲ ಸಾ. ಅವಳು ಫುಲ್ಲು ಖತರ್ನಾಕ್ ಮುದುಕಿ ಸಾ. ಅದು ಬೇಕಾದ್ರೆ ನಿಮ್ಮನ್ನು ಯಾಮರ್ಸ್ಬಿಡ್ತದೆ. ನಮ್ಮನ್ನೇನೇ ಸುಮ್ಮನೆ ಕುಂತ್ಕಂತ ಕಾಪಿ ವಿಷ ಕೊಟ್ಟಿರೋಳು ಸಾ ಅವಳು. ಇನ್ನು ಸುಮ್ಮನೆ ಬಿಟ್ಬಿಡ್ತಾಳ ಸಾ. ಮಾತಾಡಿದ್ ಮುಗ್ದಿದ್ರೆ ಬರ್ರಿ, ಇಲ್ಲ ಅಂದ್ರೆ ಹೇಳಿದ್ನಲ್ಲ ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡು ಹೋಗೋದು. 4 ದಿನ ಜೈಲಾಗಿರ್ರಿ, ಅವಾಗ ಬುದ್ಧಿ ಬರ್ತೈತೆ. ಪಾಪ ಅಜ್ಜಿ ನೋಡ್ರಿ ಅಯ್ಯೋ ಅನಿಸ್ತದೆ. ತಲೆಗೆಲ್ಲ ರಕ್ತ ಬರಂಗ್ ಹೊಡೆದಿದ್ರಲ್ಲ. ನೀವು ಮನುಷ್ಯ ನೀವು? ಮೃಗಗಳು ನೀವು. ಎಲ್ಲ ಬರೀ ಟಾರ್ಚರ್ ಕೊಡ್ತಾ ಇದ್ದೀರಾ ಎಲ್ರಿಗೂ. ಹೆಣ್ಮಕ್ಳು ಸಿಕ್ತಿಲ್ಲ ಅಂತ ಒಂದ್ ಕಡೆ ಒದ್ದಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಅದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಈ ತರ ಎಲ್ಲ ಟಾರ್ಚರ್ ಇಕ್ತಾ ಇದ್ದೀರಾ ಲೋಫರ್ಗಳ. ನಡೀರಿ. ಅಯ್ಯೋ ನಮ್ಮನ್ ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ತಾವ್ರೆ, ನಮ್ಮನ್ ಕರ್ಕೊಂಡು ಹೋಗ್ತಾವ್ರಿ ಜೈಲ್ಗೆ ಹಾಕಿಸ್ತಾವ್ರೆ. ಮುದುಕಿ ಸರಿಲ್ಲ, ಹೆಂಗನ ಮಾಡ್ಬಿಟ್ಟು ಹೆಂಗನ ಮಣ್ಣನ್ನ ಬುಡ್ಸ್ಕೊಂಡು ಹೋಗ್ತೀರಾ ತಾನೇ ಬಂದು. ಅಯ್ಯೋ ಕಮ್ಲಿ, ಬಿಡಿಸ್ಕೊಂಡು ಹೋಗ್ತೀನಿ, ನೀನು ಟೆನ್ಷನ್ ತಗೋಬೇಡ. ಇವೆಲ್ಲ ಸಣ್ಣ ಪುಟ್ಟದೆಲ್ಲ ನೋಡ್ಕೊಂತೀನಿ ಬಿಡು. ಅಯ್ಯೋ ದೇವ್ರೆ, ನಮ್ಮನ್ ಮರಿಬೇಡಿ, ನಮ್ಮನ್ ಕರ್ಕೊಂಡೋಗಿ ಬಂದು. ಆಯ್ತಾಯ್ತು, ಕರ್ಕೊಂಡು ಹೋಗ್ತೀನಿ. 4 ದಿನ ಬಿದ್ದಿರ್ರಿ ಪೊಲೀಸ್ ಸ್ಟೇಷನ್ಗೆ, ಅವಾಗ ನಿಮ್ಗೆ ಅರ್ಥ ಆಗ್ತದೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಜೀವನ ಹೆಂಗೆ ಅಂತ. ನಿಮ್ಗೂ ವಯಸ್ಸಾಗೈತೆ, ನಾಚಿಕೆ ಆಗಲ್ವಾ? ಇನ್ನೊಬ್ರನ್ನ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಕಿತ್ಕೊಳ್ಳಕ್ಕೆ. ಮದುವೆ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಮದುವೆ ಮಾಡ್ಕೊಳ್ಳೋದು, ಡೈವರ್ಸ್ ಕೊಡಿ ಅಂತ ಡೈವರ್ಸ್ ತಗೊಳ್ಳೋದೇನಾ ಕೆಲಸ ನಿಮ್ಗೆ? ಹಬ್ಬಬ್ಬಾ, ಮೆಚ್ಕೋಬೇಕು. ಏನೋ ನೀವು ಮಾತಾಡಿರೋ ಆಡಿಯೋ ಕೇಳಿಸ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ದೀರಾ? ಪೂರ್ತಿ ಕೇಳಿಸ್ಕೊಂಡಿದ್ದೀನಿ. ನಿಮ್ದೇನೇ ಧ್ವನಿ, ನಿಮ್ ಫೋನ್ ನಂಬರಿಂದಾನೇ ಫೋನ್ ಬಂದಿರೋದು. ಅದು ಹಿಸ್ಟ್ರಿ ಸಮೇತ ಐತೆ. ನೀವು ಇದರಿಂದ ಎಸ್ಕೇಪ್ ಆಗಕ್ಕೆ ಸಾಧ್ಯನೇ ಇಲ್ಲ. ಮುಚ್ಕೊಂಡು ಕೂತ್ಕೊಳ್ರಿ ಇಲ್ಲೇನೆ. ಸಾ ಬೇಕಾರೆ ನಿಮಗೆ ಒಂಚೂರು ಏನಾರ ಕೊಡ್ತೀವಿ ಸಾ. ನನ್ನ ಮದುವೆ ಮಾಡ್ಕೊಳ್ಳೋನು ಅವ್ರು ಸಾವುಕಾರು ಸಾ. ಅವ್ರು ಬೇಕಾದ್ರೆ ನಿಂಗೆ ಒಂದು 2-3 ಲಕ್ಷ ಕೊಟ್ಬಿಡ್ತಾರೆ ಸಾ. ದಯವಿಟ್ಟು ನಮ್ಮನ್ನು ಕೇಸಿಂದ ಹೊರಗಡೆ ತಗೊಬಿಡಿ ಬಂದಿ ಸಾ. ಏನೋ ಎಡವಟ್ಟಾಗೋಗ್ಬಿಟ್ಟೈತೆ ಸಾ. ದಯವಿಟ್ಟು ಸಾ ನಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಹಾಕಿದ್ರೆ ಅಲ್ಲಿ ಜೀವನ ಏನೇನಾಗೋಯ್ತದೆ ಸಾ ಗೊತ್ತಿಲ್ಲ. ಈಚೆ ಕಡೆ ಭಾಳ ಕಷ್ಟ ಐತೆ ಸಾ. ಈಚೆ ಕಡೆ ನಮ್ಮ ಮಾತು ಕೇಳಿ ಸಾ, ನಮ್ಮ ಮಾತು ದಯವಿಟ್ಟು ನಮ್ಮನ್ನ ಕರ್ಕೊಂಡೋಗಿ ಸಾ. ಪ್ಲೀಸ್ ಸಾ ಕರ್ಕೊಂಡೋಗಿ ಸಾ. ಜೈಲಾಗಿ ಇಕ್ಬೇಡಿ ಸಾ, ನಮ್ಮನ್ನು ಹೊರಗಡೆ ಕರ್ಸ್ಕೊಳ್ಳಿ ಸಾ. ನೋಡು, ಇಲ್ಲಿಂದ ಒಂದು ಬುಟ್ಟೆ ಅಂದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಏನ್ ಅನ್ಕೊಂಡಿದ್ದೀರಾ? ನಾನೇನು ದುಡ್ಡು ಇಸ್ಕೊಂಡು ದುಡ್ಡು ತಿನ್ನ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಏನ್ ಅನ್ಕೊಂಡಿದ್ಯಾ ನನ್ನ? ನೋಡು, ಫುಲ್ ಸ್ಟ್ರಿಕ್ಟ್ ಆಫೀಸರ್. ನನಗೆ 10 ಪೈಸಾ ಮುಟ್ಟ ಅವಶ್ಯಕತೆ ನನಗಿಲ್ಲ. ನನಗೆ ಲಂಚ ಬೇರೆ ಕೊಡಕ್ ಬರ್ತಾ ಇದೆಯಾ ಅಂತ ಅದನ್ನು ಸೇರಿ ಕಂಪ್ಲೇಂಟ್ ಹಾಕಂತೀನಿ. ಎಲ್ಲ ಕಂಪ್ಲೇಂಟ್ ಸೇರಿ ಹಾಕೊಂಡು ರುಬ್ತೀನಿ. ಆ ಅಜ್ಜಿ ಮುಖ ನೋಡ್ರೆ ಹೊಡಿಯಕ್ಕೆ ಹೆಂಗ್ ಮನ್ಸ್ ಬಂತು ನಿಮ್ಗೆ? ಆ ಅಜ್ಜಿ ನೋಡ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ ನನಗಂತೂ. ಪಾಪ ಕೈ ಎಲ್ಲ ನುಡ್ಗಿಸ್ಕೊಂಡು ಬಂದಿದ್ಲು. ಛೇ,
ಮಾಡ್ತೀನಿ ಕೂತ್ಕೊಳ್ರಿ, ಒಂದೇ ಹೊತ್ತು ಊಟ ಬಿದ್ದಿರ್ರಿ ಗೊತ್ತಾಗ್ತೈತೆ. ಅವಾಗಿಂದ ಮುದುಕಿಗೆ ಹೊಡ್ದಿದ್ದೀರಾ ಸ ಏನ್ ಸ ಹೊಡ್ತಿದೀವಿ ನಾವು? ಯಾಕೆ ಸ ಹಿಂಗೆ ಹೇಳ್ತಾ ಇದ್ದೀರಾ? ಮುದುಕಿ ನಿಮ್ಗೆ ಏನ್ ಹೇಳಿದ್ಲು ಸ? ಅಯ್ಯೋ ದೇವ್ರೇ. ಜಾಸ್ತಿ ಮಾತಾಡ್ಬೇಡಿ. ಅಮ್ಮ ಏನ್ ನಡೀತಾ ಐತಿ ಅಂತಾನೆ ಅರ್ಥ ಆಯ್ತಿಲ್ವಲ್ಲಮ್ಮ. ವಿಷ ಹಾಕ್ದೋಳ ಮುದುಕಿ, ಎಲ್ಲ ಮಾಡ್ದೋಳ ಮುದುಕಿ, ಮತ್ ಕಂಪ್ಲೇಂಟ್ ಏನಂತ ಕೊಟ್ಲಮ್ಮ ನಮ್ಮ ಮ್ಯಾಲೆ? ಅಯ್ಯೋ ಕಳ್ ಮುದುಕಿ. ಅಮ್ಮ ನಾವ್ ಏನ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ಬಿಟ್ಟವಳೆ ಅಂತ ಎಲ್ಲ ಮುದುಕಿನೇ ಮಾಡ್ಬಿಟ್ಟು ನಮ್ಮ ಮೇಲೆ ಏನಂತ ಕಂಪ್ಲೇಂಟ್ ಕೊಡ್ತಾಳಿನ್ನ ಲೋಫರ್ ಅಜ್ಜಿ. ಅಯ್ಯೋ ಅಮ್ಮ, ಈಗ ನಮ್ಮ ಪರಿಸ್ಥಿತಿ ಬೀದಿಗೆ ಬಂದು ಕುಂತೈತಿ. ಈಗ ಜೈಲಿಗೆ ಬೇರೆ ಬಂದ್ವಿ. ಅಲ್ಲಿ ಬಿಡಿಸ್ಕೊಂಡು ಹೋಗಿ ಬತ್ತನೋ ಬರೋಕ್ಕಿಲ್ವೋ, ಇನ್ನೂ ಯಾವಾಗ ಬತ್ತನೋ ಏನೋ. ದುಡ್ಡೆಲ್ಲ ಹೊಂದಿಸ್ಕೊಂಡು ಬರಬೇಕಲ್ಲ. ಗಾರ್ಮೆಂಟ್ಸಿಗೆ ಬೇರೆ ಹೋಗ್ತಾ ಇದ್ದೆ. ಈಗ ಅದ್ರ ಕತೆ ಏನಾಗ್ತಿತ್ತೋ ಏನೋ, ನನಗೊಂದು ಅರ್ಥ ಆಗ್ತಿಲ್ಲ ಕಣಮ್ಮ. ನೀನೇ ಕಣಮ್ಮ, ಬ್ಯಾಡ ಬ್ಯಾಡ ಅಂದ್ರು ಕರ್ಕೊಂಡು ಹೋಗ್ಬಿಟ್ಟು ಸುಮ್ಮನೆ ಇಲ್ಲ ಬಾ ಇಲ್ಲ ಬಾ ಇಲ್ಲ ಬಾ ಅಂತ ಕರ್ಕೊಂಡೋಗಿ ಎಂಥ ಕೆಲಸ ಮಾಡ್ಬಿಟ್ಟಮ್ಮ ನೀನಂತೂ. ಈಗ ನೋಡ್ದ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಜೀವನದಾಗೆ ತಲೆನಾಗೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಎಲ್ಲ ನಿನ್ನಿಂದನೇ ಅರ್ಧ ನನ್ನ ಜೀವನ ಹಾಳಾಗೋಗ್ತಾ ಇರೋದು. ಮಗಳೇ ಸಮಾಧಾನ ಮಾಡ್ಕ. ಮ್ಯಾನೇಜರ್ ಬುಡ್ಸ್ಕೊಬತ್ತಾನೆ ಹೇಳಿ ಅಂದ್ರು. ಏನಕ್ಕಿರೋದು? ನಿನ್ನ ಮೇಲೆ ಪಿರಾಣನೇ ಮಾಡಿಕೊಂಡವನಿ. ನೀನು ಬುಡ್ಸ್ಕೊಬಿಟ್ಟು ಬರ್ತಾನೆ. ನೀನು ಸುಮ್ಮನೆ ಇರು, ನೀನು ತಲೆ ಕೆಡಿಸ್ಕೊಬೇಡ. ಬಂದೇ ಬರ್ತಾನೆ. ನಿನ್ನ ಮೇಲೆ ಅಷ್ಟೊಂದು ಇಷ್ಟ ಇಟ್ಕೊಂಡವನಿ. ನೀನು ಬಿಟ್ಬಿಟ್ಟು ಇದ್ಬಿಡ್ತಾನ? ನೀನು ಜೈಲಾಗಿದ್ರೆ ಅವ್ನು ಕೂತ್ಕೊಂಡು ಎಂಜಾಯ್ ಮಾಡ್ತಾನ ಹೇಳು? ಎಂಥದ್ದು ಇಲ್ಲ ತಾನೆ. ನೀನು ಆರಾಮಾಗಿರು, ಬುಡ್ಸ್ಕೊಂಡು ಹೋಯ್ತಾನೆ ಬಂದು. ಆ ಮುದುಕಿ ಬೋಲು ನಾಟಕದ ಕಾರಿ ಅವಳಂತೂ ಏನೋ ಕಿತ್ತೋದು ನಾಟಕ ಆಡವಳೆ ಅಂತ ಅನ್ನಿಸ್ತದೆ ನನಗಂತೂ. ಏನೋ ಮಳ್ಳಿ ನಾಟಕ ಆಡಿರ್ಬೇಕು. ಈಗ ಅರ್ಥ ಆತೈತೆ. ನೀನು ಕುಂತ್ಕ, ನೀನು ತಲೆ ಕೆಡಿಸ್ಕೊಳ. ಇವತ್ತು ನಾಳೆಗಂತೂ ಬಂದೇ ಬರ್ತಾನೆ ನೋಡಿ ನಾಳೆಗೆ. ಸರಿನಮ್ಮ. ಏನ್ಲಾ ಮಗನೇ ಬಡ್ಡೆತದೆ? ಏನ್ಲಾ ಇವನ ಹೇಳ್ತಿದ್ದಲ್ಲ, ಅಯ್ಯಯ್ಯೋ ಅಜ್ಜಿ ಹಂಗಜ್ಜಿ ಹಿಂಗಜ್ಜಿ ಅಂತ ನನ್ನೇ ಬೈತಾ ಇದ್ದೆ. ನಿಮ್ಮ ಅಜ್ಜಿ ಅಂದ್ರೆ ಸುಮ್ಕೇನಿಲ್ಲ, ವಿಷಯ ಗೊತ್ತಾಯ್ತೇನ್ಲ ವಿಷಯ? ಏನ್ ವಿಷಯನಜ್ಜಿ? ಯಾಕಜ್ಜಿ ಹಿಂಗೆ ಟಾರ್ಚರ್ ಇರ್ತೀಯ ಎಲ್ಲದಕ್ಕೂ? ಮಾಡೋದೆಲ್ಲ ಮಾಡ್ಬಿಟ್ಟಿದ್ಯಾ, ಈಗ ಇನ್ನೇನಜ್ಜಿ? ನಿಮ್ಮ ಅಜ್ಜಿ ಕಣಲೇ, ನಿಮ್ಮ ಅಪ್ಪು ನಮ್ಮ ಅಂದ್ರೆ ನಿನಗೆ ಇಷ್ಟ ಇರ್ಬೇಕಾ? ನನಗಿನ ಎಷ್ಟು ತಲೆ ಇರ್ಬೇಡ. ನೀನು ಎಂಡ್ರೂ ಮಾಜಿ ಎಂಡ್ರೂ ನಿಮ್ಮ ಅತ್ತೆನೂ ಇಬ್ರು ಪೊಲೀಸ್ ಸ್ಟೇಷನ್ ಕೂರಿಸ್ಬಿಟ್ಟಿದ್ದೀನಿ. ಏನು ಪೊಲೀಸ್ ಸ್ಟೇಷನ್ನಾಗ? ಮತ್ತೆ ಅವ್ರು ನಾನು ಪೊಲೀಸ್ ಸ್ಟೇಷನ್ ಕೂರಿಸಿದ ತಕ್ಷಣ ಬಿಟ್ಬಿಡ್ತೀನಿ ನಾನು? ಅವ್ರು ನನ್ನ ಅದು ಹೆಂಗೆ ಪೊಲೀಸ್ ಸ್ಟೇಷನ್ ಕೂರಿಸ್ತಾರೆ? ನಾನೇ ಪೊಲೀಸ್ ಸ್ಟೇಷನ್ ಕೂರಿಸಿದ್ದೀನಿ. ಅವ್ರು ನನಗೆ ಕೂರ್ಸೋಕ್ಕಿಂತ ಮುಂಚೆ ನಾನೇ ಅವ್ರನ್ನ ಕೂರಿಸ್ಬಿಟ್ರೆ ಮುರ್ವಾದಿನಾಗ ಬಿದ್ದಿರ್ತಾರ. ಹೆಂಗೆ ನಾವು? ನೋಡಮ್ಮ ಮಗನೇ, ನಿಂಗೆ ಏನೂ ಅರ್ಥ ಆಗಕ್ಕಿಲ್ಲ. ನನಗೆಲ್ಲ ಅರ್ಥ ಆಗೋಗ್ಬಿಡ್ತು. ನಾವು ನಾಟಕ ಆಡೋರ ಹತ್ರ ನಾವು ನಾಟಕನೇ ಆಡಬೇಕು. ಅವ್ರು ನಮ್ಮ ಹತ್ರ ಡೌ ಮಾಡ್ತಾವ್ರು, ನಾವು ಡೌ ಮಾಡ್ಬೇಕಣಲ್ಲ. ಈಗಿನ ಕಾಲದ ಹುಡುಗ ಆಗಿದ್ಕೊಂಡು ನೀನು ಒಳ್ಳೆ ಹಳೆ ಕಾಲದ ನಾಡ್ದಂಗೆ ಆಡ್ತಾನೆ ಬಡ್ಡಿ. ಹೋಗೋಗು ಆರಾಮಾಗಿ ಅದೇನೋ ಕೆಲಸ ಶುರು ಮಾಡಬೇಕು ಅಂತೆಲ್ಲ ಮಾಡೋಗು. ಅವಳು ಕಾಟ ತಪ್ಪಿತು ಪೊಲೀಸ್ ಸ್ಟೇಷನ್ ಕುಂತ್ಕೊಂಡಿದ್ದಾಗಲೇ ಮುದ್ದೆ ಮುರಿತಾ ಇತ್ತಾಳೆ ಮುದ್ದೆಯ. ಅಜ್ಜಿ ಏನಜ್ಜಿ ಮಾಡಿದೆ ಅಂತ ಖತರ್ನಾಕ್ ಕೆಲ್ಸವಾ? ಏನು ಮಾಡ್ದಜ್ಜಿ? ಅದೆಲ್ಲ ನಿನಗೆ ಯಾಕೆ? ನಿಂಗೆ ಯಾಕ್ಲಾ? ನಡಿಲ್ಲ ಸುಮ್ಕೇನಿಯಾ? ಒಳ್ಳೆ ಸಂದಕ್ಕೆ ಇವಳಕ್ಕೆ ಬಂದ್ಬಿಟ್ಟ ಇಲ್ಲಿ. ಅವೆಲ್ಲ ಸೀಕ್ರೆಟ್ ಕಣಲ್ಲ, ಇವಳಕ್ಕಿಲ್ಲ. ನೀನು ಹೋಗಿ ಕ್ಯಾಮೆ ನೋಡ್ಕೊ ಹೋಗು. ನಾನು ಹೆಂಗೋ ಕೂರಿಸಿದ್ದೀನಿ ಜೈಲಾಗೆ. ಇನ್ನು ನಮ್ಮ ತಂಟಕ್ಕೆ ಬಂದರೆ ಕೇಳು. ಡೈವರ್ಸ್ ತಾನೆ, ನಿಧಾನಕ್ಕೊಂದು 4-5 ಲಕ್ಷ ಕೊಟ್ಟು ಬುಡಿಸ್ಕೊಬಿಡಿವಂತೆ. ಸುಮ್ಕಿರು. ಸರಿನಜ್ಜಿ, ನೀನೇನು ಅನ್ಕೊಂಡಿದ್ದೆ? ನೀನು ಭಾಳ ಖತರ್ನಾಕೇ ಇದೆಯಾ, ಏನೇನೋ ಮಾಡಿದ್ಯಾ ನೀನು? ಹೆಂಗೆ? ನಾವು ಗೊತ್ತಲ್ಲ ಮೊದಲೇ ನೀನಿಯ. ಹೋಗೋಗು ಕ್ಯಾಮೆ ನೋಡ್ಕೊ ಹೋಗು. ಲೇ ಕಂಬ್ಲಿ, ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ತೀನಿ ಗೊತ್ತಾ? ನಾನಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನಿನಗೆ ಇಷ್ಟ ತಲೆ ಇರಬೇಕಾದ್ರೆ ನನಗಿನ್ನ ಎಷ್ಟು ತಲೆ ಇರಬೇಡ. ಅನುಭವನೇ ಅಷ್ಟಾಗೋಗ್ಬಿಟ್ಟೈತೆ ನನ್ನ ಜೀವನದಾಗೆ.